ನಮಸ್ಕಾರ. ಗುಜರಾತ್ ವಿರುದ್ಧ ಗೆದ್ದು ಐಪಿಎಲ್ನ ಫೈನಲ್ ತಲುಪಿತು ಆರ್ಸಿಬಿ. ಬಳಿಕ ಅನನ್ಯ ಬಿರ್ಲಾ ಮಾಡಿದರು ದೊಡ್ಡ ಘೋಷಣೆ. ಕೊಹ್ಲಿ ಹಾಗೂ ರಜತ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಮಾಲಿಕಿ ಅನನ್ಯ ಬಿರ್ಲಾ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಮ ಪ್ರಕಾರ ರಜತ್ ಪಾಟಿದಾರ್ ಆರ್ಸಿಬಿಗೆ ಮತ್ತೊಂದು ಟ್ರೋಫಿ ತಂದುಕೊಡ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, 18ನೇ ಸೀಸನ್ ನ ಐಪಿಎಲ್ ನಲ್ಲಿ ಚೊಚ್ಚಲ ಟ್ರೋಫಿ ಗೆದ್ದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ 19ನೇ ಸೀಸನ್ ಅಲ್ಲಿ ಮತ್ತೊಮ್ಮೆ ಟ್ರೋಫಿ ಗೆಲ್ಲುವ ನೆಚ್ಚಿನ ತಂಡವಾಗಿ ಕಾಣಿಸಿಕೊಳ್ತಾ ಇದೆ. ಗುಜರಾತ್ ವಿರುದ್ಧ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ 92 ರನ್ಗಳ ಏಕಪಕ್ಷೀಯ ವಿಕ್ಟರಿ ದಾಖಲಿಸುವುದರ ಜೊತೆಗೆ ಇದೀಗ ದಾಖಲೆಯ 5ನೇ ಬಾರಿ ಐಪಿಎಲ್ ನ ಫೈನಲ್ಗೆ ಕಾಲಿಟ್ಟಿದೆ. ಇದಲ್ಲದೆ ಬ್ಯಾಕ್ ಟು ಬ್ಯಾಕ್ 2ನೇ ಫೈನಲ್ ಆಡಲು ರೆಡ್ ಆರ್ಮಿ ಸನ್ನದ್ಧವಾಗಿದೆ ಅಂತ ಹೇಳಬಹುದು. ಆರ್ಸಿಬಿ ಫೈನಲ್ ತಲುಪಿದ ಬಳಿಕ ಮಾಲಿಕಿ ಅನನ್ಯ ಬಿರ್ಲಾ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದಾರೆ. ಧರ್ಮಶಾಲಾದಲ್ಲಿ ನಡೆದ ಕ್ವಾಲಿಫೈರ್ ನ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 254 ರನ್ ಕಲೆ ಹಾಕಿತ್ತು. ನಾಯಕ ರಜತ್ ಪಾಟಿದಾರ್ ಆಚೆಯ 93 ರನ್ಗಳ ಉತ್ತಮ ಇನ್ನಿಂಗ್ಸ್ ಆಡಿದರು. ಕೊಹ್ಲಿ ಹಾಗೂ ಕುರ್ನಾಲ್ 43 ರನ್ಗಳ ಕೊಡುಗೆ ನೀಡಿದ್ದಾರೆ. ಈ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಟೈಟನ್ಸ್ ಹಡಗು 162 ರನ್ಗಳಿಗೆ ಮುಳುಗಿ ಹೋಯಿತು. ಟೆವಾಟಿಯಾ 68 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ, ಇತ್ತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ ಜೇಕಬ್ ಡೆಫಿ 3 ವಿಕೆಟ್ ಕಿತ್ತು ಮಿಂಚಿದರು. ಇದರೊಂದಿಗೆ ಈ ಮ್ಯಾಚ್ನಲ್ಲಿ ಆರ್ಸಿಬಿ 92 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಬಲಗಾಲು ಇಟ್ಟಿದೆ. ಆರ್ಸಿಬಿ ಫೈನಲ್ ತಲುಪಿದ ಬಳಿಕ ಈ ಕುರಿತು ಮಾತನಾಡಿದ ಮಾಲಿಕಿ ಅನನ್ಯ ಬಿರ್ಲಾ ಈ ರೀತಿಯಾಗಿ ಹೇಳಿದ್ದಾರೆ. ಇಂತಹ ಐತಿಹಾಸಿಕ ತಂಡ ಮತ್ತೊಮ್ಮೆ ಫೈನಲ್ ತಲುಪಿರುವುದು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ. ಟೂರ್ನಿ ಉದ್ದಕ್ಕೂ ನಮ್ಮ ಆಟಗಾರರು ತೋರಿದ ಧೈರ್ಯ, ಸ್ಥೈರ್ಯ ಮತ್ತು ಅವರ ಹೋರಾಟದ ಮನೋಭಾವವನ್ನು ನಾವು ಕೊಂಡಾಡಲೇಬೇಕು. ಇವರಿಗೆ ಲಾಯಲ್ ಅಭಿಮಾನಿಗಳಿದ್ದಾರೆ. ಈ ಗ್ರೇಟ್ ಫ್ಯಾನ್ಸ್ಗೆ ಆರ್ಸಿಬಿ ಆಟಗಾರರು ಇದೀಗ ಮತ್ತೊಂದು ಟ್ರೋಫಿ ತಂದುಕೊಡಲು ಸಿದ್ಧವಾಗ್ತಾ ಇದ್ದಾರೆ ಎಂದು ಅನನ್ಯ ಬಿರ್ಲಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ನಾಯಕ ರಜತ್ ಪಾಟಿದಾರ್ ಅವರ ಆಟ ನನ್ನ ಮನ ಗೆದ್ದಿದೆ. ಪಾಟಿದಾರ್ ಆಡಿದ ಆ ಮ್ಯಾಜಿಕಲ್ ಇನ್ನಿಂಗ್ಸ್ ಆರ್ಸಿಬಿಗೆ ಮತ್ತೊಂದು ಟ್ರೋಫಿ ತಂದುಕೊಡುವ ಭರವಸೆಯನ್ನ ತಂದುಕೊಟ್ಟಿದೆ. ಮತ್ತು ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಶಿಸ್ತುಬದ್ಧ ಹಾಗೂ ಲಯಬದ್ಧವಾದ ಅಟ್ಯಾಕ್ ಮಾಡುವ ಮೂಲಕ ಗೆಲುವು ತಂದುಕೊಟ್ಟಿದ್ದಾರೆ. ಎಲ್ಲ ಆಟಗಾರರಿಗೂ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು. ಒಂದು ತಂಡವಾಗಿ ಒಳ್ಳೆಯ ಕ್ರಿಕೆಟ್ ನಾವಾಡಿದ್ದೇವೆ. ಎಲ್ಲ ಆಟಗಾರರಿಗೂ ಕಪ್ ಗೆದ್ದ ಬಳಿಕ ಬಹುದೊಡ್ಡ ಉಡುಗೊರೆಯನ್ನು ನೀಡುವುದಾಗಿ ಅನನ್ಯ ಬಿರ್ಲಾ ಘೋಷಣೆ ಮಾಡಿದ್ದಾರೆ. ಈ ಮುಖ್ಯವಾಗಿ ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಆರ್ಸಿಬಿಯ ಮಾಲಿಕಿ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಕೊಹ್ಲಿ ತಂಡದಲ್ಲಿರುವುದು ಆ ನೇಬಲ. ಅವರಿಗಿರುವ ಎಕ್ಸ್ಪೀರಿಯನ್ಸ್ಗೆ ಮತ್ತೊಂದು ಟ್ರೋಫಿ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಎಂದು ಆರ್ಸಿಬಿ ಮಾಲಿಕಿ ತಿಳಿಸಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.